ಸ್ನೇಹಿತರೆ ನಮಸ್ಕಾರ. ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗ್ತಾ ಇದೆ. ಹೌದು, 2 ತಿಂಗಳ ಹಣವನ್ನ ನೀವು ಪಡ್ಕೊಳ್ಬಹುದಾಗಿದೆ. 1,400 ಪ್ಲಸ್ 1,400. ಹೌದು, ಈ 2,800 ತನಕ ನಿಮ್ಮ ಖಾತೆಗಳಿಗೆ ಪಿಂಚಣಿ ಹಣ ಜಮಾ ಆಗ್ತಾ ಇರ್ಬೋದು. ಆದ್ರೆ ಹಿಂದಿನ ದಿನಗಳಲ್ಲಿ ಯಾವುದೇ ಕಂತಿನ ಹಣವನ್ನ ಸರಿಯಾಗಿ ಕೊಡಲಿಲ್ಲ ಅಂತ ಅನ್ಕೊಳ್ಳಿ, ಅಥವಾ ಈಗ ದುಡ್ಡು ಬರ್ತಾ ಇಲ್ಲ ಅಂತ ಅನ್ಕೊಳ್ಳಿ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಸರ್ಟಿಫಿಕೇಟ್ ಕೊಡೋದು ಕಡ್ಡಾಯ. ಹೌದು, ಹಾಗಾದ್ರೆ ಈ ಪತ್ರ ಯಾವುದು, ಎಲ್ಲಿ ಹೋಗಿ ಕೊಡಬೇಕು? ಈಗಾಗಲೇ 23 ಲಕ್ಷ ಒಂದು ಫಲಾನುಭವಿಗಳಿಗೆ, ಅಂದ್ರೆ ವಿಧವಾ ಮಹಿಳೆಯರು ಕೂಡ ಬಂದ್ರು, ಅಂಗವಿಕಲರು ಕೂಡ ಬಂದ್ರು, ಅದರಲ್ಲಿ ಹಿರಿಯ ನಾಗರಿಕರು ಕೂಡ ಬಂದ್ರು. ಹಾಗಾದ್ರೆ ಯಾಕೆ ಇವರನ್ನ ತೆಗೆದುಹಾಕಿದ್ದಾರೆ, ಕಾರಣ ಏನು, ಈ ಎಲ್ಲ ವಿಷಯದ ಕುರಿತಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕೂಡ ತೆಗೆದುಹಾಕಬಹುದು. ಅದಕ್ಕೆ ಕಾರಣಗಳೇನು ಅಂತ ಅಡ್ವಾನ್ಸ್ ತಿಳ್ಕೊಂಡು ಅದನ್ನ ಸರಿಪಡಿಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ದುಡ್ಡು ಕಂಟಿನ್ಯೂ ಆಗಿ ಬರುತ್ತೆ. ಇನ್ನು ಈ ಪಿಂಚಣಿ ಯೋಜನೆಯ ದುಡ್ಡು ಹೆಚ್ಚಳ ಆಗುವುದರ ಕುರಿತಾಗಿನೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಬಜೆಟ್ ಮಂಡನೆಗಿಂತ ಮುಂಚಿತವಾಗಿ ಸಿಎಂ ಸಿದ್ದರಾಮಯ್ಯನವರ ಹತ್ರ ಮಾತುಕತೆ ಮಾಡಿದ್ದಾರೆ. ಹಾಗಾದ್ರೆ ಅದರ ಬಗ್ಗೆನೂ ಕೂಡ ನಿಮಗೆ ಒಂದಿಷ್ಟು ಮಾಹಿತಿ ಇದೆ, ತಿಳಿಸಿಕೊಡ್ತೇನೆ. ಸೊ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿ ಕೂಡ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಾಗಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಹಿಂದಿನ ತಿಂಗಳ ಅಂದ್ರೆ ಮಾರ್ಚ್ ತಿಂಗಳ ಹಣ ಜೊತೆಗೆ ಈ ತಿಂಗಳ ಏಪ್ರಿಲ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಹೌದು, ಒಂದಿಷ್ಟು ಬ್ಯಾಂಕ್ ಅಕೌಂಟ್ಗಳನ್ನು ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಒಂದ್ಸಾರಿ. ಅಂದ್ರೆ ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸ್ಕೊಂಡ್ರೆ ಗೊತ್ತಾಗತ್ತೆ ನಿಮಗೆ ಎಷ್ಟು ದುಡ್ಡು ಬಂದಿದೆ, ಎಷ್ಟು ದುಡ್ಡು ಹೋಗಿದೆ ಅನ್ನುವಂಥದ್ದು ಕ್ಲಾರಿಟಿ ಸಿಗತ್ತೆ. ಅದರಲ್ಲಿ ಪಿಂಚಣಿ ಯೋಜನೆಯ ದುಡ್ಡು ಜಮಾ ಆಗಿದ್ದೆ ಆದರೆ ನಿಮಗೆ ಗೊತ್ತಾಗತ್ತೆ. 800 ಅಥವಾ 900 ಅಥವಾ 1,200 ತನಕ ಕೂಡ ದುಡ್ಡು ಜಮಾ ಆಗ್ತಾ ಇರತ್ತೆ. ಇನ್ನು ಅನೇಕ ಪಿಂಚಣಿದಾರರು ಪಿಂಚಣಿ ಹೆಚ್ಚಳ ಆಗಬೇಕು ಅಂತ ಕಾಯ್ತಾ ಇದ್ದಾರೆ. ಪಿಂಚಣಿ ಹೆಚ್ಚಳ ಆಗೋದರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರೇನೋ ಮೊದಲಿನಿಂದನೂ ಕೂಡ ಘೋಷಣೆ ಮಾಡ್ತಾನೆ ಇದ್ದಾರೆ. ಆದರೆ ಪಿಂಚಣಿ ಹೆಚ್ಚಳ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅಂದ್ರೆ ಬಜೆಟ್ ಮಂಡನೆಗಿಂತನೂ ಕೂಡ ಮುಂಚಿತವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಿಂಚಣಿ ಯೋಜನೆಯ ಕುರಿತಾಗಿ ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾರೆ. ಪಿಂಚಣಿಯನ್ನ ಹೆಚ್ಚಳ ಮಾಡಬೇಕಾಗಿದೆ ಅನ್ನುವಂತಹ ಒಂದು ಕ್ಲಾರಿಟಿಯನ್ನ ಕೊಡ್ತಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಕಳೆದ 2 ವರ್ಷದಿಂದ ಪಿಂಚಣಿಯನ್ನ ಹೆಚ್ಚಳ ಮಾಡಲಿಕ್ಕೆ ಆಗ್ತಾ ಇಲ್ಲ, ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಆದರೆ ಇನ್ನು ಅತಿ ಶೀಘ್ರದಲ್ಲಿ ನಾವು ಹೆಚ್ಚಳ ಮಾಡ್ತಾ ಇದ್ದೀವಿ ಎನ್ನುವಂತಹ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಮೊದಲೇ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ನೀವು ನೋಡ್ತಾ ಇದ್ದೀರಿ, 1 ತಿಂಗಳ ಹಣ 2 ತಿಂಗಳು ಅಥವಾ 3 ತಿಂಗಳ ನಂತರ ಜಮಾ ಆಗ್ತಾ ಇದೆ. ಈಗ ನೋಡ್ಕೊಳ್ಳಿ, ಏಪ್ರಿಲ್ ತಿಂಗಳು ಪ್ರಾರಂಭವಾಯ್ತಂದ್ರೆ ಏಪ್ರಿಲ್ 1ನೇ ತಾರೀಕಿನಿಂದ 5ನೇ ತಾರೀಕು ಒಳಗಾಗಿ ಏಪ್ರಿಲ್ ತಿಂಗಳ ಹಣ ಕ್ಲಿಯರ್ ಆಗ್ತಾ ಇತ್ತು. ಯಾವಾಗ ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚಿತವಾಗಿ. ಮೇ ಪ್ರಾರಂಭವಾತಂದ್ರೆ ಮೇ ತಿಂಗಳ ಹಣ ಮೇನ ಪ್ರಾರಂಭದ ಕೇವಲ 5 ದಿನಗಳಲ್ಲಿ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು. ಆದರೆ ಈ ಒಂದು ಪಿಂಚಣಿಯಲ್ಲಿ ಸದ್ಯಕ್ಕೆ 2 ಅಥವಾ 3 ತಿಂಗಳ ನಂತರ ಈ ಮಾರ್ಚ್ ಏಪ್ರಿಲ್ ತಿಂಗಳ ಹಣವನ್ನ ಅಷ್ಟೇ ಅಲ್ಲದೆ ಎಲ್ಲ ಕಂತುಗಳನ್ನು ಕೊಡಲಾಗ್ತಾ ಇದೆ. ಹೀಗಾಗಿ ಸರ್ಕಾರಕ್ಕೆ ಒಂದು ಕಡೆ ನೋಡಿದ್ರೆ ದುಡ್ಡಿನ ಕೊರತೆ ಖಂಡಿತವಾಗ್ಲೂ ಇದ್ದೇ ಇದೆ. ಯಾಕಂದ್ರೆ ಸಾಲಗಳನ್ನ ಮಾಡ್ಕೊಂಡಿದ್ದು ನೋಡಿದ್ರೆ ಗೊತ್ತಾಗತ್ತೆ, ಬೆಲೆಗಳ ಏರಿಕೆ ಮಾಡಿದ್ರೆ ಗೊತ್ತಾಗತ್ತೆ. ಈಗಾಗಲೇ ನೋಡಿ, ಪೆಟ್ರೋಲ್ ಡೀಸೆಲ್ ಬೆಲೆ ಜೊತೆಗೆ ಹಾಲಿನ ಬೆಲೆ ಜೊತೆಗೆ ಬಸ್ ಟಿಕೆಟ್ ದರ ಬೆಲೆ ಏರಿಕೆ, ಪುರುಷರಿಗೆ ಮೆಟ್ರೋನಲ್ಲಿ ಟಿಕೆಟ್ ದರ ಏರಿಕೆ, ಇದೆಲ್ಲವೂ ಕೂಡ ನಾವು ಕಂಡಾಗ ಸರ್ಕಾರಕ್ಕಂತೂ ದುಡ್ಡಿನ ಕೊರತೆ ಖಂಡಿತವಾಗ್ಲೂ ಇದೆ ಅನಿಸುತ್ತೆ. ಸದ್ಯಕ್ಕೆ ಸ್ನೇಹಿತರೆ, ನಿಮಗೆ 23 ಲಕ್ಷ ಫಲಾನುಭವಿಗಳನ್ನು ತೆಗೆದಾಕ ಕೂಡ ಆಗಲಾಗಿದೆ. ಯಾಕಂದ್ರೆ ಅದರಲ್ಲಿ ಎಷ್ಟು ಜನನನ್ನ ನಾವು ಹೊರಗೆ ಹಾಕ್ತೀವಿ ಅಷ್ಟು ದುಡ್ಡು ಸರ್ಕಾರಕ್ಕೆ ಉಳಿಯುತ್ತೆ. ಅದೊಂದು ಇಂಪಾರ್ಟೆಂಟೇ. ಯಾಕಂದ್ರೆ ಇಲ್ಲಿ ಯಾರು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲೈ ಮಾಡಿದಿರಿ ಅವರನ್ನು ತೆಗೆದುಹಾಕಿದ್ದಾರೆ. ನೀವು ಎಲಿಜಿಬಲ್ ಇದ್ದೀರಿ, ಡಾಕ್ಯುಮೆಂಟ್ಸ್ಗಳು ಕೂಡ ಸರಿಯಾಗಿದೆ, ಅನುಮಾನ ಬಂದಿರುವಂತಹ ಕಾರಣಕ್ಕಾಗಿ ನಿಮ್ಮನ್ನು ತೆಗೆದುಹಾಕಿದ್ದಾರೆ ಅಂದರೆ ಅದಕ್ಕೆ ಸೊಲ್ಯೂಷನ್ ಇದೆ. ಜೊತೆಗೆ ಬಹಳಷ್ಟು ಹಿರಿಯ ನಾಗರಿಕರಲ್ಲಿ ಹೆಚ್ಚಾಗಿ ತೀರಿ ಹೋಗಿದ್ದರೂ ಸಹಿತ ಅವರ ಹೆಸರಿನಲ್ಲಿ ಅವರ ಕುಟುಂಬಸ್ಥರು ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರೆ ಅಂತೆ. ಅನೇಕ ಕುಟುಂಬಸ್ಥರು ಹೌದು ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರಂತೆ. ಹಾಗೆ ಮರಣ ಪ್ರಮಾಣ ಪತ್ರ ತೆಗೆಸಿಲ್ಲವಂತೆ. ಈಗಾಗಲೇ SIR ಪ್ರಕ್ರಿಯೆ ನಡೀತಾ ಇದೆ, ನಿಮಗೆ ಗೊತ್ತಿದೆ. ಹೊರದೇಶೀಯರು ಅಂದರೆ ಬಾಂಗ್ಲಾದೇಶಿಯರು ಇಲ್ಲಿ ಬಂದು ನೆಲೆ ಊರ್ತಾ ಇದ್ದಾರೆ. ಹೀಗಾಗಿ ಅವರ ವೋಟರ್ IDsಗಳನ್ನು ಕೂಡ ಚೆಕ್ ಮಾಡಲಾಗ್ತಾ ಇದೆ. ಈಗ
ಅದರಿಂದನೇ ಸಾಕಷ್ಟು ಜನ ಬದುಕಿಲ್ಲ ಅನ್ನುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಆದರೂ ಸಹಿತ ಅವರ ಹೆಸರಿನಲ್ಲಿ ಪಿಂಚಣಿ, ಗೃಹಲಕ್ಷ್ಮಿ, ಮುಖ್ಯಸ್ಥೆಯ ದುಡ್ಡು ಇವೆಲ್ಲವೂ ಕೂಡ ಹೋಗ್ತಾ ಇದೆ. ಹೀಗಾಗಿ ಖಂಡಿತವಾಗ್ಲೂ ನಾವು ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ, ಇವರನ್ನ ಈ ಯೋಜನೆಗಳಿಂದ ತೆಗೆದುಹಾಕ್ತೀವಿ ಅಂತ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾದರೆ ನಿಮ್ಮ ಮನೆಯಲ್ಲಿ ಕೂಡ ಈ ರೀತಿ ಆಗಿದ್ರೆ ಖಂಡಿತವಾಗ್ಲೂ ಮರಣ ಪ್ರಮಾಣ ಪತ್ರವನ್ನು ತೆಗೆಸಿಕೊಳ್ಳಿ. ಯಾರ ಮೇಲೆ ಡೌಟ್ ಬಂದಿದೆ ಅವರೆಲ್ಲರನ್ನೂ ಕೂಡ ತೆಗೆದುಹಾಕಿದ್ದಾರೆ. ಒಂದು ವೇಳೆ ನೀವು ಬದುಕಿದ್ರೂ ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ಇದೇ ಕಾರಣ ಆಗಿರುತ್ತೆ. ನಿಮಗೆ ಅನುಮಾನ ಬಂದ ಕಾರಣಕ್ಕಾಗಿ ಸರ್ಕಾರ ತೆಗೆದುಹಾಕಿರ್ತಾರೆ. ಒಂದು ವೇಳೆ ಬದುಕಿದ್ರೆ ನೀವು ಒಂದು ಕೆಲಸ ಮಾಡಿ, ಅಥವಾ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿದೆ ಆದರೂ ಸಹಿತ ತೆಗೆದುಹಾಕಿದ್ರೆ ಒಂದು ಕೆಲಸ ಮಾಡಿ, ಅದು ಏನಂದರೆ ಲೈಫ್ ಸರ್ಟಿಫಿಕೇಟ್, ಹೌದು, ಜೀವಿತ ಪ್ರಮಾಣ ಪತ್ರ ಅಂತ ನಾವು ಕರಿತೀವಿ. ಆ ಪತ್ರವನ್ನು ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿದ್ರೆ ನೋಡಿ ಪಿಂಚಣಿ ಯೋಜನೆಗೆ, ಆ ಬ್ಯಾಂಕ್ಗೆ ಹೋಗಿ ಇದನ್ನು ಸಬ್ಮಿಟ್ ಮಾಡಿ. ನಿಮಗೆ ಖಂಡಿತವಾಗ್ಲೂ ಈ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭಿಸುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಿ, ಯಾಕಂದರೆ ಇದನ್ನು ಮಾಡಿದ್ರೆ ಮಾತ್ರ ನಿಮಗೆ ದುಡ್ಡು ಜಮಾ ಆಗುವಂಥದ್ದು. ಓಕೆನಾ? ಸೊ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇದಾಗಿತ್ತು ಇನ್ಫಾರ್ಮೇಷನ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಅಕೌಂಟ್ಗೆ ದುಡ್ಡು ಜಮಾ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಷಯವನ್ನು ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ.